ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಸಭೆಯನ್ನು ಉದ್ದೇಶಿಸಿ ದ್ರೌಪದಿಯ ಪ್ರಶ್ನೆ ಹಾಗೂ ಪಾಂಡವರ ಪ್ರತಿಜ್ಞೆ, ಇದರ ಮುಂದುವರಿದ ಭಾಗ. ದುರ್ಯೋಧನನು, ಯಜ್ಞಸೇನಿ, ಈ ಪ್ರಶ್ನೆ ಹಾಗಿರಲಿ. ನಿನ್ನ ಗಂಡಂದಿರಾದ ಭೀಮಾರ್ಜುನ, ನಕುಲ ಸಹದೇವರು ಯುಧಿಷ್ಠರನಿಗೆ ನಿನ್ನ ಮೇಲೆ ಒಡೆತನವಿಲ್ಲವೆಂದು ಹೇಳಿಬಿಡಲಿ. ಇಲ್ಲವೇ ನಿನ್ನ ಮೇಲೆ ತನಗೆ ಅಧಿಕಾರ ಉಂಟು ಇಲ್ಲ ಎಂಬುದನ್ನು ಧರ್ಮರಾಜನೇ ಹೇಳಿಬಿಡಲಿ. ಇಲ್ಲಿ ಸಭಾ ಸದಸ್ಯರಾಗಿರುವ ಕೌರವರಾಜರು ನಿನ್ನ ದುಃಖವನ್ನು ಕಂಡು ಸುಮ್ಮನಿರುವುದು ಪಾಂಡವರು ನಿರ್ಭಾಗ್ಯರೆಂದು ತಿಳಿದಿರುವುದರಿಂದ ಎಂದನು. ಇದುವರೆಗೂ ಅವನ ಹೆದರಿಕೆಯಿಂದ ಮಾತನಾಡದೆ ಸುಮ್ಮನೆ ಇದ್ದವರು ಈಗ ಅವನ ಮಾತನ್ನು ಗಟ್ಟಿಯಾಗಿ ಅನುಮೋದಿಸಿದರು. ತಮ್ಮ ಉತ್ತರೀಯಗಳನ್ನು ಹಾರಿಸಿ ದುರ್ಯೋಧನನನ್ನು ಹೊಗಳಿದರು. ಧರ್ಮರಾಜನ ಕಡೆಗೆ ತಿರುಗಿ ಅವನು ಮಿಕ್ಕ ಪಾಂಡವರು ಏನನ್ನುತ್ತಾರೋ ಎಂದು ಕುತೂಹಲದಿಂದ ನೋಡುತ್ತಿದ್ದರು. ಆಗ ಭೀಮಸೇನನು, ಧರ್ಮರಾಜನು ನಮ್ಮ ಕುಲಕ್ಕೆ ಯಜಮಾನನಲ್ಲದಿದ್ದರೆ ನಾವು ಇದನ್ನೆಲ್ಲ ಸಹಿಸಿಕೊಂಡಿರುತ್ತಿರಲಿಲ್ಲ. ಅವನು ನಮ್ಮ ಪುಣ್ಯಕ್ಕೂ ಪ್ರಾಣಕ್ಕೂ ಎಂದೋ ಒಡೆಯನೇ. ಅವನು ತನ್ನನ್ನು ಸೋತಿರುವುದಾಗಿ ತಿಳಿದುಕೊಂಡಿದ್ದರೆ ನಾವು ಎಲ್ಲರೂ ಸೋತವರೇ. ಇಲ್ಲದಿದ್ದರೆ ಪಾಂಚಾಲಿಯ ಕೂದಲಿಗೆ ಕೈ ಇಕ್ಕಿ ಈ ತೋಳುಗಳಿಂದ ತಪ್ಪಿಸಿಕೊಂಡು ಹೋಗಬಲ್ಲ ಮನುಷ್ಯನಾವನು. ಧರ್ಮಪಾಶಕ್ಕೆ ಕಟ್ಟುಬಿದ್ದು ಅಣ್ಣನಿಗೆ ಗೌರವ ಕೊಟ್ಟು ಅರ್ಜುನನಿಂದ ತಡೆಯಲ್ಪಟ್ಟು ಈ ಸಂಕಟದಲ್ಲಿ ಸುಮ್ಮನಿದ್ದೇನೆ. ಧರ್ಮರಾಜನು ಬಿಟ್ಟುಕೊಟ್ಟರೆ ಸಾಕು, ಈ ಪಾಪಿಷ್ಠರಾದ ಕೌರವರನ್ನು ಸಿಂಹವು ಕ್ಷುದ್ರ ಮೃಗಗಳನ್ನು ಅಪ್ಪಳಿಸುವಂತೆ ಅಪ್ಪಳಿಸಿ ಅರೆದು ಹಾಕಿಬಿಡುತ್ತಿದ್ದೆ ಎಂದು ತನ್ನ ತೋಳನ್ನು ತಟ್ಟಿದನು. ಆಗ ಭೀಷ್ಮ, ದ್ರೋಣ, ವಿದುರರು ಅಡ್ಡ ಬಂದು, ಭೀಮಸೇನ, ಇದೆಲ್ಲವೂ ನಿನ್ನಲ್ಲಿ ಸಂಭವ, ಆದರೆ ತಾಳ್ಮೆ ತೆಗೆದುಕೋ ಎಂದು ಸಮಾಧಾನ ಮಾಡಿದರು. ಆಗ ಕರ್ಣನು, ದಾಸ ಶಿಷ್ಯ ಪರಾಧೀನಳಾದ ಹೆಂಗಸು, ಈ ಮೂವರಿಗೂ ತಮ್ಮ ಸ್ವತ್ತು ಎನ್ನುವುದು ಇಲ್ಲ. ನೀನು ದಾಸನ ಹೆಂಡತಿ. ಅವನಿಗೆ ಈಗ ತನ್ನದು ಎಂಬ ಸ್ವತ್ತು ಇಲ್ಲದ್ದರಿಂದ ನಿನಗೆ ಅವನು ಒಡೆಯನಲ್ಲ, ನಾವು ಒಡೆಯರು. ಆದ್ದರಿಂದ ನಮ್ಮ ಮನೆಯೊಳಕ್ಕೆ ನಡೆ, ಅಲ್ಲಿ ಪರಿಚಾರಕ್ಕೆ ಮಾಡು ಹೋಗು. ಹೀಗೆ ಜೂಜಾಡಿ ನಿನ್ನನ್ನು ಸೋಲದಿರುವ ಮತ್ತಾವನನ್ನಾದರೂ ಬೇಗ ಗಂಡನನ್ನಾಗಿ ಮಾಡಿಕೋ. ಪಾಂಡವರು ಸೋತು ದಾಸರಾಗಿ ಬಿಟ್ಟಿರುವುದರಿಂದ ನಿನಗೆ ಈಗ ಗಂಡಂದಿರು ಇಲ್ಲದ ಹಾಗಾಯಿತು. ದೃಪದ ರಾಜಪುತ್ರಿಯಾದ ನಿನ್ನನ್ನು ಜೂಜಿನಲ್ಲಿ ಪಣವಾಗಿ ಒಡ್ಡಿದ ಧರ್ಮರಾಯನು ನಿನ್ನ ಪ್ರಯೋಜನವನ್ನು ಬಲ್ಲವನೆಂದು ಹೇಳಬಹುದೇ? ಅವನಿಗೆ ಪರಾಕ್ರಮವೇನಾದರೂ ಇದೆ ಎಂದು ಹೇಳಬಹುದೇ ಎಂದನು. ಭೀಮನಿಗೆ ಮತ್ತೆ ಕೋಪ ಬಂದಿತ್ತು, ಆದರೆ ಅದನ್ನು ತಡೆದುಕೊಂಡು ದೊಡ್ಡದಾಗಿ ನಿಟ್ಟುಸಿರು ಬಿಟ್ಟನು. ಆಗ ವಿದುರನು, ಎಲೆ ಕೌರವರ ಹೆಂಗಸನ್ನು ಹೀಗೆ ಸಭೆಗೆ ಎಳತಂದು ಅವಳೊಡನೆ ವಿವಾದ ಮಾಡುತ್ತಿರುವುದು ಜೂಜಿಗಿಂತಲೂ ಹೀನಾಯವಾದದ್ದು. ನೀವು ದುರಾಲೋಚನೆಗಳನ್ನು ಮಾಡುತ್ತಿದ್ದೀರಿ. ಇದರಿಂದ ನಿಮ್ಮ ಯೋಗಕ್ಷೇಮ ಹಾಳಾಗುತ್ತದೆ. ಯುಧಿಷ್ಠರನು ಸ್ವತಂತ್ರನಾಗಿದ್ದಾಗ ಈಕೆಯನ್ನು ಒಡ್ಡಿದ್ದರೆ ಅವನಿಗೆ ಹಾಗೆ ಮಾಡಲು ಅಧಿಕಾರವಿತ್ತು. ಹಾಗಲ್ಲದೆ ತನ್ನನ್ನು ತಾನು ಸೋತುಕೊಂಡ ಮೇಲೆ ಅವಳನ್ನು ಒಡ್ಡಿದ್ದರಿಂದ ಇವಳು ಸ್ವಪ್ನದಲ್ಲಿ ಗೆದ್ದ ಹಣದ ಹಾಗೆ. ಆದ್ದರಿಂದ ದುರ್ಯೋಧನನ ಮಾತನ್ನು ಕೇಳಿ ಅಧರ್ಮಕ್ಕೆ ಹೋಗಬೇಡಿ ಎಂದನು. ದುರ್ಯೋಧನನು ಮತ್ತೆ, ಯಜ್ಞಸೇನಿ, ಈ ಭೀಮಾರ್ಜುನ, ನಕುಲ ಸಹದೇವರಲ್ಲಿ ಯಾರಾದರೂ ಧರ್ಮರಾಜನಿಗೆ ಅಧಿಕಾರವಿರಲಿಲ್ಲ ಎಂದು ಹೇಳಿಬಿಡಲಿ. ನಾನು ಅದನ್ನು ಅಂಗೀಕರಿಸಿ ನಿನ್ನನ್ನು ದಾಸ್ಯದಿಂದ ಬಿಡುಗಡೆ ಮಾಡಿಬಿಡುತ್ತೇನೆ ಎಂದನು. ಆಗ ಅರ್ಜುನನು, ಕೌರವರೇ, ನಮ್ಮನ್ನು ಪಣವಾಗಿಡುವುದಕ್ಕೆ ಮುಂಚೆ ಈ ಮಹಾತ್ಮನಾದ ಧರ್ಮರಾಜನು ನಮ್ಮೆಲ್ಲರಿಗೂ ಒಡೆಯನಾಗಿದ್ದನು. ಸೋತ ಮೇಲೆ ಯಾರಿಗೆ ಒಡೆಯನೆಂಬುದನ್ನು ನೀವೇ ಯೋಚಿಸಬಹುದು ಎಂದನು. ಆಗ ದುರ್ಯೋಧನನು ಸುಮ್ಮನೆ ಕುಳಿತಿದ್ದ ಧರ್ಮರಾಜನನ್ನು ನೋಡಿ, ಮಹಾರಾಜ, ಈ ಭೀಮಾರ್ಜುನರು ಯಮಳರು ನಿನ್ನ ಅನುಯಾಯಿಗಳು. ನೀನು ಹೇಳಿದ್ದನ್ನು ಅವರು ಒಪ್ಪುತ್ತಾರೆ. ಆದ್ದರಿಂದ ಈ ಪ್ರಶ್ನೆಗೆ ಉತ್ತರ ಕೊಡು. ಕೃಷ್ಣೆಯನ್ನು ನೀನು ಸೋತಿದ್ದೀಯಾ ಇಲ್ಲವೋ ಎಂದು ಕೇಳಿ ಐಶ್ವರ್ಯಮದ ಮತ್ತನಾಗಿ ದ್ರೌಪದಿಯನ್ನು ನೋಡಿ ನಗುತ್ತಾ ಭೀಮನನ್ನು ಮೂಧಲಿಸುವಂತೆ ತಾನು ಹುಟ್ಟಿದ್ದ ಬಟ್ಟೆಯನ್ನು ಓರೆ ಮಾಡಿ ಆನೆಯ ಸೊಂಡಿಲಿನಂತಿದ್ದ ತನ್ನ ಎಡತೊಡೆಯನ್ನು ಅವಳಿಗೆ ತೋರಿಸಿದನು.
ಅದನ್ನು ಕಂಡು ಭೀಮಸೇನನು ಕೆಂಪಾದ ತನ್ನ ಕಣ್ಣುಗಳನ್ನು ಅರಳಿಸಿ ಬಿರುಗಣ್ಣಿನಿಂದ ನೋಡುತ್ತಾ ಸಭೆಗೆ ಹೇಳುವಂತೆ, ಯುದ್ಧದಲ್ಲಿ ಈ ತೊಡೆಯನ್ನು ಗದೆಯಿಂದ ಮುರಿಯದಿದ್ದರೆ ನನಗೆ ಪರಲೋಕದಲ್ಲಿ ಸದ್ಗತಿ ಬರದೇ ಹೋಗಲಿ ಎಂದು ಪ್ರತಿಜ್ಞೆ ಮಾಡಿದನು. ಭೀಮಸೇನನ ಗುಡುಗಿನ ದನಿಯನ್ನು ಕೇಳಿದ ಧೃತರಾಷ್ಟ್ರನಿಗೆ ಎಚ್ಚರ ಬಂತು. ಕೌರವ ಪಾಂಡವರ ದ್ವೇಷವನ್ನು ಶಾಂತಗೊಳಿಸಲು ನಿರ್ಧರಿಸಿದ ಧೃತರಾಷ್ಟ್ರ ದುರ್ಯೋಧನನನ್ನು ಕರೆದು, ದುಷ್ಟಬುದ್ಧಿಯವನೇ, ಆಟದ ನೆಪದಲ್ಲಿ ವಂಶಕ್ಕೆ ಅಪಮಾನವಾಗುವಂತೆ ಮಾಡಿದೆ, ಸಾಕು ಈ ಜೂಜಾಟ ಎಂದು ಆದೇಶ ನೀಡಿದನು. ಧರ್ಮರಾಜನನ್ನು ಕರೆದು, ಇನ್ನು ಆಟ ಸಾಕು, ಆದ ಅಪಮಾನದಿಂದ ನನಗೆ ಬಹಳ ಬೇಸರವಾಗಿದೆ, ನಿನಗೆ ಬೇಕಾದ ವರವನ್ನು ಕೇಳು ಎಂದು ದ್ರೌಪದಿಗೆ ಹೇಳಿದನು. ದ್ರೌಪದಿಯು, ಮಹಾರಾಜ, ನನ್ನ ಪತಿಗಳು ದಾಸ್ಯದಿಂದ ವಿಮುಕ್ತಿ ಹೊಂದಲಿ ಎಂದು ಕೇಳಿದಾಗ ಧೃತರಾಷ್ಟ್ರನು ಹಾಗೆಯೇ ಆಗಲಿ ಎಂದು ಎಲ್ಲರನ್ನೂ ದಾಸ್ಯದಿಂದ ಮುಕ್ತಿಗೊಳಿಸಿದನು. ಧರ್ಮರಾಜನೇ, ನಿನ್ನ ಇಂದ್ರಪ್ರಸ್ಥವನ್ನು, ರಾಜ್ಯವನ್ನು, ಸೋತ ಸಕಲ ಸಂಪತ್ತನ್ನು ನಿನಗೆ ಹಿಂತಿರುಗಿಸಿದ್ದೇನೆ. ನೀವೆಲ್ಲರೂ ಇಂದ್ರಪ್ರಸ್ಥದಲ್ಲಿ ಸುಖವಾಗಿರಿ ಎಂದು ಧೃತರಾಷ್ಟ್ರನು ಪಾಂಡವರನ್ನು ಆಶೀರ್ವದಿಸಿ ಕಳುಹಿಸಿದನು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.